ಇವರಾದ್ರೂ ಒಂದಿಷ್ಟು ಶುಗರ್ ಕೋಟಿಂಗ್ ಸಂಗತಿಗಳನ್ನು ಮಾತಾಡ್ತಾರೆ ಸತೀಶ್. ಆದರೆ ರಾಜಣ್ಣ ಇದಾರಲ್ಲ, ರಾಜಣ್ಣ ಮುಲಾಜಿಲ್ದೇ ಮಾತಾಡುವಂಥ ವ್ಯಕ್ತಿ, ಧಾಡಸಿ ವ್ಯಕ್ತಿತ್ವದ ನಾಯಕ. ಅವ್ರು ಹೇಳೋದೇನು ಅಂದರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳ್ತಾರೆ. ಒಬ್ಬ ವ್ಯಕ್ತಿ, ಒಬ್ಬ ನಾಯಕ, ಒಂದು ಸೀಟು ಅನ್ನೋ ರೀತಿಯಲ್ಲಿ, ಒಂದು ಪವರ್ ಅನ್ನುವಂಥ ಮಾತು. ನಾನು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದನ್ನು ಒಪ್ತೀನಿ ಅಂತ. ಈ ಮುಖಾಂತರ ಏನು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದರೆ CM ಅಧಿಕಾರಾವಧಿ ಅನ್ನುವಂಥದ್ದು 5 ವರ್ಷ. ಎಲ್ಲಿದೆ 2 ವರ್ಷ 2.5 ವರ್ಷ ಅಂತ? ಏನಾದರೂ KPCCನಲ್ಲಿ ಹಿಂಗೇನಾದರೂ ಬರ್ಕೊಟ್ಟಿದ್ದಾರಾ? ಇದೆಯಾ? ನಮ್ಮ ಪಕ್ಷದಲ್ಲಿ ಆ ರೀತಿ ಬರ್ಕೊಟ್ಟೇ ಇಲ್ಲ ಯಾರನ್ನೂ. ಏನು ಹೈಕಮಾಂಡ್ ನಾಯಕರು ಹೇಳ್ಬಿಟ್ಟು ಏನಾದರೂ ಸಹಿ ಹಾಕಿದ್ರಾ? ಇಲ್ವೇ ಇಲ್ಲ. ರಾಜಣ್ಣ ಹೇಳೋ ಪ್ರಕಾರ ಏನು ಅಂತಂದರೆ ಒಂದೇ ಪೋಸ್ಟ್ ಇರೋದು, ಅದು ಮುಖ್ಯಮಂತ್ರಿಗಳ ಪೋಸ್ಟ್. ಅದಕ್ಕೆ ಒಬ್ಬರೇ ಮನುಷ್ಯ ಇರೋದು, ಒನ್ ಮ್ಯಾನ್, ಅದು ಸಿದ್ದರಾಮಯ್ಯ. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ? ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ CM ಅಂತಲ್ಲ, ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಅನ್ಕೊಂಡಿದ್ದೀನಿ. ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ, DKಗೆ ಕೊಟ್ಟಂತ ಸ್ಥಾನಮಾನ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಸರ್. ಅಂದ್ರೆ ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇರೋದು. ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕೆಂದರೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದ್ದಾಗ ವಿ ಹ್ಯಾವ್ ಟು ಅಡೇರ್ ಟು ಇಟ್. ನಾವೇ ಕಾನೂನು ಮಾಡಿಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋದಕ್ಕೆ ನಮಗೆ ನೈತಿಕತೆ ಇರುತ್ತೆ. ಈಗ ಬಾಯಲ್ಲಿ ಏನು ಹೇಳೋದು ಬೇಡ ರೀ. ನಾನು ನಿಮಗೆ 18 ಮೇ 2023 ಇಶ್ಯೂ ಮಾಡಿರೋದು ಸ್ಟೇಟ್ಮೆಂಟೇ ನಿಮಗೆ ತೋರಿಸಿದ್ದೀನಿ. ಬೇಕು ಅಂತ ಕಾಪಿ ಕೊಡು. ಅದೆಲ್ಲ ಬರ್ದಿದ್ದಾರ? ಬರ್ದಿಲ್ಲ ಅಂದ್ಮೇಲೆ ಇಲ್ಲ ಅಂತ ತಿಳ್ಕೋಬೇಕು. ಅಲ್ಲ, ಇದ್ರ ಪ್ರಕಾರ ನಾನು ನೋಡಿ, ಮಾತಾಡುವಾಗ ಅವರು ಆಗಿದೆ ಅಂತ ಹೇಳ್ಬೋದು, ಕೆಲವು ಜನ ಆಗಿಲ್ಲ ಅಂತ ಹೇಳ್ಬೋದು. ಯಾವ ಆಧಾರದ ಮೇಲೆ ಹೇಳ್ತಾರೆ? ನಾನು ಅವರೇ ಇಶ್ಯೂ ಮಾಡಿರೋದು 18 ಮೇ 2023 ಅವರೇ ಸಹಿ ಹಾಕಿ AICCನವರೇ ಇಶ್ಯೂ ಮಾಡಿರೋದು ಪತ್ರ ಇಲ್ಲಿದೆ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇರೋದನ್ನ ನಂಬೇಕಾ, ಅಷ್ಟು ಜನ ಮಾತಾಡಿದ್ ನಂಬೇಕಾ? ಹೇಳ, ಇದು ಹೈಕಮಾಂಡ್ ಅಲ್ಲಿ ಮಾಡಿರೋದು ಅವರೇ. They are bound to accept their own statement. ಅವರು ಅಂದಲ್ಲ ಹೇಳ್ತಾ ಇರೋದು, ಅವರೇ ರೈಟಿಂಗ್ ಅಲ್ಲಿ ಕೊಟ್ಟು. ಬೇಕಾದ್ರೆ ಜೆರಾಕ್ಸ್ ಕೊಡ್ತೀನಿ ನಿಮ್ಗೆ ಈಗಲೇನೆ. ಅದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದೀನಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ MP ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಹದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು? ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬಬೇಕೋ ಬೇಡಪ್ಪ? ಇದೇ ಮಾತನ್ನು ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದರು. ಇದೇ ನಾಯಕರು ಹೇಳಿ ಅವರೇ ನೋಟನ್ನು ಬಿಡುಗಡೆ ಮಾಡಿದರು ಪ್ರೆಸ್ ಮೀಟಲ್ಲಿ. ಹೀಗಾಗಿ ನಾವು ಕೇಳ್ತೀವಿ ಅಷ್ಟೇ ಅನ್ನುವಂಥ ಮಾತು. ಅದನ್ನೇ ರಾಜಣ್ಣ ಹೇಳಿದ್ದಾರೆ, ಅವರೇ ಹೇಳಿದರು. ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾಧ್ಯಮ ಪ್ರಕಟಣೆ ಆಗಿತ್ತು. ಚುನಾವಣೆ ಆದ ಮೇಲೆ 2023 ಮೇ 18ನೇ ತಾರೀಕು AICC ಏನು ಈ ಮಾಧ್ಯಮ ಪ್ರಕಟಣೆ ಹೊರಡಿಸಿತ್ತು. ಅದರಲ್ಲಿ CM ಬದಲಾವಣೆ ಪ್ರಸ್ತಾಪ ಅಲ್ಲ, KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತ್ರ ಪ್ರಸ್ತಾಪ ಇತ್ತು. ಮಾಧ್ಯಮ ಪ್ರಕಟಣೆಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನೀವೇ ಹೇಳಿದ್ದನ್ನು ನೀವೇ ಮಾಡಲಿಲ್ಲ ಅಂದರೆ ಹೆಂಗೆ ಮಾಡಿ ಅಂತ. MP ಚುನಾವಣೆ ಆದ ಮೇಲೆ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗಿತ್ತು. ಇದೇನು ಮೊನ್ನೆ ನಡೆದಂಥ MP ಚುನಾವಣೆ ಬಗ್ಗೆನಾ ಅಥವಾ ಮುಂದಿನ MP ಚುನಾವಣೆ ನಂತರ ಆಗುತ್ತಾ ಹೇಳಿ ಅಂತ ಕೇಳಿದ್ದೀನಿ ಅಂತಾರೆ ರಾಜಣ್ಣ. This is 18th May 2023.
18th May 2023. ಅದು ಪ್ರೆಸ್ ಬ್ರೀಫಿಂಗಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿರೋಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ. ಲೋಕಸಭಾ ಎಲೆಕ್ಷನ್ ಆಗೋ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅಲ್ಲ, ಅದು ಇದೆ, ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರೆದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದನ್ನ ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳಿ ಬಂದಿದೆ. ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟು ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳಿ ಬಂದಿದ್ದೆ. ನಾನು ನೋಡ್ರಿ, 1 man 1 post ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ ಸಿಎಂ ಅಂತಲ್ಲ, ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ